ಈ ಅಮೀಬಾ ನೇರವಾಗಿ ಮೆದುಳಿನ ಅಂಗಾಂಶಕ್ಕೆ ಹೋಗಿ ಏನು ಟಿಶ್ಯೂವನ್ನು ನಾಶ ಮಾಡ್ತಾ ಇದೆ. ಇದರ ಗಂಭೀರತೆ ಬಗ್ಗೆ ವಿವರಿಸೋದಾದರೆ ನೋಡಿ, ಈ ಮಿದುಳಿಂದು ಒಂದು ವಿಶೇಷತೆ ಏನು ಅಂತಂದರೆ, ಈಗ ನಮ್ಮ ಚರ್ಮ ಏನಾದರೂ ಸ್ವಲ್ಪ ಗಾಯ ಆಯಿತು ಅಥವಾ ಏನಾದರೂ ಏಟಾಯಿತು ಅಂತಂತಂದರೆ ಅದು ಪುನಃ ಸ್ವಲ್ಪ ದಿನದಲ್ಲಿ ವಾಪಸ್ ಬರ್ಬೋದು. ಉಗುರಿಗೆ ಏನಾದರೂ ಏಟಾಯಿತು ನಾವು ನೋಡಬೇಕಾದ್ರೆ ಅಂತಂದರೆ ಅದು ಪುನಃ ವಾಪಸ್ ಬರಬಹುದು. ಆದರೆ ಮಿದುಳು ಆ ರೀತಿ ಅಲ್ಲ. ಮೆದುಳಿಗೆ ಒಂದು ಸಲ ಗಾಯ ಆಯಿತು, ಏನಾದರೂ ಏಟಾಯಿತು ಅಂತಂದರೆ ಅದು ಪುನಃ ಮೊದಲಿನ ಸ್ಥಿತಿಗೆ ಬರೋದಿಲ್ಲ. ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈಗ ನಮಗೆ ಹೃದಯಕ್ಕೆ ಏನಾದರೂ ತೊಂದರೆ ಆಯಿತು ಅಥವಾ ಶ್ವಾಸಕೋಶಕ್ಕೆ ಏನಾದರೂ ತೊಂದರೆ ಆಯಿತು ಅಥವಾ ಕಿಡ್ನಿಗಳಿಗೆ ಅಥವಾ ಲಿವರ್ಗೆ ಏನಾದರೂ ತೊಂದರೆ ಆಯಿತು ಅಂತಂದರೆ ನಮಗೆ ಅದು ಕಸಿ ಮಾಡುವ ಸಾಧ್ಯತೆ ಇದೆ. ಆದರೆ ಮಿದುಳು ನಾವು ಒಂದು ಸಲ ಆ ಥರ ತೊಂದರೆ ಆಯಿತು ಅಂತಂದರೆ ಪುನಃ ಕಸಿ ಮಾಡುವ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಇದು ಒಂದು ಸಲ ಗಾಯ ಆಯಿತು ಅಂತಂತಂದರೆ ಪುನಃ ಅದು ವಾಪಸ್ ನಾರ್ಮಲ್ ಆಗಿ ಆಗೋ ಸಾಧ್ಯತೆ ಕಮ್ಮಿ. ಸೊ ಅದೇ ರೀತಿ ತುಂಬ ತೊಂದರೆ ಆಯಿತು ಅಂತಂದರೆ ಮಿದುಳನ್ನು ಕಸಿ ಮಾಡೋ ಸಾಧ್ಯತೆಯೂ ಇಲ್ಲ. ಹಾಗಾಗಿ ಯಾವುದೇ ಮಿದುಳಿಗೆ ಇನ್ಫೆಕ್ಷನ್ನು ಅಥವಾ ಸೋಂಕು ತಗುಲಿದ್ರೆ ಅದು ನಾವು ತುಂಬ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ.